ಈ ಡಿಪಾರ್ಟ್ಮೆಂಟ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ಮೊನ್ನೆ ನೋಡಿದ್ವಿ ಒಂದಿಬ್ಬರು ಮೂರು ಪೊಲೀಸ್ ಸಿಕ್ಕಾಕ ಅದ್ರ ಬಗ್ಗೆ ಏನು ಹೇಳ್ತಾರೆ ಭ್ರಷ್ಟಾಚಾರ ಅಂತಿದ್ದ ಒಂದ ಗೋವಿಂದರಾಜು ಅಲ್ಲ ನಮ್ಮ ತುಂಬಾ ಜನ ಮೇಲೆ ಸಿಕ್ಕಾಕೊಂಡಿದ್ದಾರೆ. ಕರ್ನಾಟಕ ಭಾಳ ಚೆನ್ನಾಗಿ ನಮ್ಮವರು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರು KRS ಪಕ್ಷದವ್ರು. KRS ಪಕ್ಷದವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತ ಏನು ಆದೇಶ ಅಂತ ಏನೋ ಮಾಡ್ತಾ ಇರ್ತಿದಾರಲ್ವಾ, ಯಾವ ಕಾರಣಕ್ಕಾಗಿ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣಗಳನ್ನು ಸ್ವತಃ ಪೊಲೀಸರೇ ಒದಗಿಸ್ತಿದ್ದಾರೆ ಅಂತ. ಸ್ವತಃ ಪೊಲೀಸರೇ ಅವ್ರ ನಡವಳಿಕೆಗಳಿಂದ KRS ಪಕ್ಷ ಏನು ಹೋರಾಟ ಮಾಡ್ತಾ ಇದೆ, ಈ ಹೋರಾಟ ಮಾಡೋದ್ರಿಂದ ನಾವೆಷ್ಟು ಬೆತ್ತಲಾಗ್ತೀವಿ ಅಂತ ಜನಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಪರಮ ಇಡೀ ದೇಶದಲ್ಲಿ ಅತ್ಯಂತ ಕೆಟ್ಟ ಪೊಲೀಸರು ಬಹುಶಃ ನಮ್ಮ ರಾಜ್ಯದಲ್ಲಿರುವಂಥದ್ದು. ಇವತ್ತು ಮೈಸೂರಲ್ಲಿ ನಿನ್ನೆ ಎಲ್ಲ ಡ್ರಗ್ಸ್ ಸೀಸ್ ಆಗಿದೆ. ಯಾವ ರಾಜ್ಯದವ್ರು ಬಂದು ಹಿಡಿದ್ರು? ಮಹಾರಾಷ್ಟ್ರದವರು. ನಮ್ಮ ಕರ್ನಾಟಕ ಪೊಲೀಸ್ ಅವರು ಸ್ವತಃ ಅವರು ಮಾಡ್ತಾರಲ್ಲ, ಬೆಂಗಳೂರಲ್ಲಿ ಪೆಡ್ಲರ್ಸ್ ಇಟ್ಕೊಂಡಿದ್ರಲ್ಲ. ಆಮೇಲೆ ಅದ್ಯಾವುದೋ ಹೈಸ್ಟ್ ಒಂದು ಆಯ್ತಲ್ಲ, ಎಲ್ಲಿ ಡೈರಿ ಸರ್ಕಲಲ್ಲಿ ಫ್ಲೈಓವರ್ ಮೇಲೆ 7 ಕೋಟಿ ರೂಪಾಯಿ ಕದ್ಕೊಂಡು ಹೋದ್ರಲ್ಲ, ಯಾರಿದ್ರು? ಪೊಲೀಸು SIಗಳ ನೇಮಕಾತಿಯಲ್ಲಿ 1.5 ಕೋಟಿ ತಿಂದವನು ಎಲ್ಲಿ? ಯಾವನು? ಒಬ್ಬೊಬ್ಬ SI ಅಲ್ಲಿ ಅಮೃತ್ ಪಾಲು ಒಬ್ಬರ ಇಬ್ಬರ ಮೇಲಿಂದ ಹಿಡಿದು ಕೆಳಗಿನ ತನಕ ಅದು ದರಿದ್ರವಾಗೋಗಿದೆ. ಪಾಪ ನನಗೆ ಬಹಳ ಜನ ಪೊಲೀಸರು KRS ಪಕ್ಷವನ್ನು ಬೆಂಬಲಿಸ್ತಾರೆ. ನೊಂದ ಇಲಾಖೆಯಲ್ಲಿದ್ದು ನೊಂದಂತಹ ಬೆಂದಂಥ ಪ್ರಾಮಾಣಿಕವಾಗಿರೋರನ್ನ ಅಡ್ಮಿನಿಸ್ಟ್ರೇಟಿವ್ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಸರಿಯಾಗಿ ಕುರ್ಚಿ ಇಲ್ಲ, ಟೇಬಲ್ ಇಲ್ಲ, ವೆಹಿಕಲ್ಸ್ ಇಲ್ಲ, DYSPಗಳು, IPS ಆಫೀಸರ್ಗಳು. ಆದರೆ ನಮ್ಮ ಇಲ್ಲಿ ತನಕ ಕಳೆದ ಮಧುಕರ್ ಶೆಟ್ಟರು ಅಥವಾ RK ದತ್ತ ಅವರು IGP DGP ಆಗಿದ್ದು, ಲೋಕಾಯುಕ್ತಕ್ಕೆ ಮಧುಕರ್ ಶೆಟ್ಟಿ SP ಆಗಿದ್ದು. ಅವರ ಆ ಸಂದರ್ಭದಲ್ಲಿ ಬಿಟ್ಟರೆ ಆವಾಗೊಬ್ಬ ಅವನೇನೋ ಇದ್ದ, ಅವನು ಇದು ಆಗಿತ್ತು, ಹೋದ DGIGP ಆಗೂ ಹೋದ ಅನಿಸುತ್ತೆ, ಏನೋ ಅವನ ಹೆಸರು ಏನೋ ಕುಮಾರ್ ಅಥವಾ ಏನೋ ಇದೆ ಅವನ ಹೆಸರು, ಕಪಿಲ್ ಮೋಹನ್. ಅವನು ಹುಚ್ಚುಚ್ಚಾಗಿ ಆಡಿದ್ದು ಒಂದು ವಿಚಾರ ಬಂದಿತ್ತು ಒಂದು ಸಲ, ಲೋಕಾಯುಕ್ತ ರೇಡೆಲ್ಲ ಆಗುತ್ತೆ ಅಂದಾಗ. ಸೊ ಆವಾಗ IPS IAS ಆಫೀಸರ್ಗಳ ಮೇಲೆ ರೇಡ್ ಆಗ್ತಾ ಇತ್ತು. ಇವಾಗ ಎಷ್ಟು IPS IAS ಆಫೀಸರ್ಗಳ ಮೇಲೆ ಕಳೆದ 10 ವರ್ಷದಲ್ಲಿ ರೇಡ್ ಆಗಿದೆ? ಇಡೀ ರಾಜ್ಯದಲ್ಲಿ ಭ್ರಷ್ಟರನ್ನ ರಕ್ಷಣೆ ಮಾಡಿದಂಥ ಅತಿ ದೊಡ್ಡ ರಾಜಕಾರಣಿ ಅಂದರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಪಕ್ಷ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಅವ್ರಿಗೆ ಯಾವುದೇ ತರಹದ ಭಯ ಇಲ್ಲದಂತಹ ವಾತಾವರಣ ಭ್ರಷ್ಟ ಅಧಿಕಾರಿಗಳಿಗೆ ಭಯ ಆತಂಕ ಇಲ್ಲದಂಥ ವಾತಾವರಣ ನಿರ್ಮಾಣ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ. ಅಧಿಕಾರಕ್ಕೆ ಬಂದ ಮಾರನೇ ದಿವಸನೇ ನಾವು ACBನ ರದ್ದು ಮಾಡಿ ಲೋಕಾಯುಕ್ತ ಮರುಸ್ಥಾಪನೆ ಮಾಡ್ತೀವಿ ಅಂದ್ರೆ BJPಯವರು, ಅವರು ಮಾಡಲಿಲ್ಲ. ಅವರು ಮುಂದುವರ್ಸಿದ್ರು. ಮೊನ್ನೆ ಕಪಾಳ ಮೋಕ್ಷ ಮಾಡ್ತು ಕೋರ್ಟು, ಹೈಕೋರ್ಟು. ಆವಾಗ ಮತ್ತೆ ಲೋಕಾಯುಕ್ತ ಮರುಸ್ಥಾಪನೆ ಆಯಿತು. ಇಡೀ ವ್ಯವಸ್ಥೆ ಇವತ್ತು ಈ ಭ್ರಷ್ಟ ರಾಜಕಾರಣಿಗಳ ಕೈಯಲ್ಲಿ ನಲುಗ್ತಾ ಇದೆ. ಪ್ರಾಮಾಣಿಕ ಅಧಿಕಾರಿಗಳು ಏನು ಬಹಳ ನೋವಿನಲ್ಲಿದ್ದಾರೆ. ಅವರಿಗೆ ಸರಿಯಾಗಿ ಪೋಸ್ಟಿಂಗ್ ಇಲ್ಲ, ಮಾಮೂಲು ಕೊಡಲಿಲ್ಲ ಅಂದರೆ ಎತ್ತಂಗಡಿ ನೋಟಿಫಿಕೇಶನ್ಗಳು ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ. ಬಹಳ ದುಸ್ಥಿತಿ. ಸಮಾಜ ಯುವ ಸಮುದಾಯ ಒಂದು ರೀತಿಯಲ್ಲಿದೆ, ಸಾಮಾನ್ಯ ಜನ ಇನ್ನೊಂದು ರೀತಿಯಲ್ಲಿದ್ದಾರೆ. ಇವತ್ತು ಪೊಲೀಸ್ ಸ್ಟೇಷನ್ನು ಯಾರಾದರೂ ಕಳ್ಳತನ ಆಗಿದ್ದಾರೆ, ಕಳ್ಳತನಕ್ಕೆ ಯಾಕೆ ನೀವು ಬಾಗಿಲು ತೆಗೆದ್ರಿ, ಬಾಗಿಲು ಯಾಕೆ ತೆಗೆದಿಟ್ಕೊಂಡ್ರಿ, ಗೊತ್ತಾಗ್ಲಿಲ್ವಾ, ಬೀಗ ಯಾಕೆ ಹಾಕ್ಲಿಲ್ಲ? ಈ ಥರದ ಕೋತಿಗಳು ಆಡೋಂಥ ಪೊಲೀಸರು ನಮ್ಮಲ್ಲಿರುವಂಥದ್ದು. ಯಾರಾದ್ರು ಅತ್ಯಾಚಾರಕ್ಕೆ ಹೋದರೆ ನೀನು ಯಾಕೆ ಎಲ್ಲ ಅಲ್ಲೋಗಿದ್ದೆ? ಬೆಂಗಳೂರಲ್ಲಿ ಯಾವುದೋ ಒಂದು ಹೆಣ್ಣುಮಗಳು ಬಂದ್ಲು ಚಿಟ್ಕೊಳ್ಳೋಣ ಬಸ್ ಸ್ಟ್ಯಾಂಡ್ಗೆ ರಾತ್ರಿ 10 ಗಂಟೆನಲ್ಲಿ 9 ಗಂಟೆಲ್ಲ ಬಂದ್ಲು. ಯಾವುದೋ ಆಟೋ ಹಿಡ್ಕೊಂಡು ಆಟೋದಲ್ಲಿ ಮನೆಗೆ ಹೋಗ್ತಿರುವಾಗ ಅವ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ಬಿಟ್ಟಂತ. ಯಾಕೆ ಬಂದೆ ಅಷ್ಟೊತ್ತಲ್ಲಿ? ಇದಕ್ಕೆ ಕೇಳುವಂಥ ಪ್ರಶ್ನೆಗಳು. ಈ ಥರದ ಸಂವೇದನೆ ಇಲ್ಲದಂಥ ಅಧಿಕಾರಿಗಳು ಇವತ್ತು ನಮ್ಮಲ್ಲಿದ್ದಾರೆ. ಅವ್ರಿಗೇನು ದುಡ್ಡು ಬರುತ್ತೆ ಅಂದರೆ ಏನು ಬೇಕಾದ್ರೂ ಮಾಡೋ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರೆ ನಮ್ಮ ಪೊಲೀಸರು, ರಿಯಲ್ ಎಸ್ಟೇಟ್ ದಂಧೆ ನಡೆಸ್ತಾ ಇದ್ದಾರೆ ನಮ್ಮ ಪೊಲೀಸರು, ಡ್ರಗ್ಸ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು, ರೌಡಿಸಮ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸರು. ಯಾರನ್ನಾದ್ರು ಬಾಡಿಗೆ ಮನೆ ಬಿಡಿಸೋದಕ್ಕೆ ಬರ್ತಾರೆ. ಯಾವುದೋ ಸೈಟ್ ಗೋಲ್ಮಾಲ್ ಮಾಡೋದಕ್ಕೆ ಬರ್ತಾರೆ. ಅವನೊಬ್ಬ ಪೊಲೀಸು ಆಗಿದ್ನಲ್ಲ, ಯಾವುದೋ ಒಬ್ಬ ಸರ್ಕಾರಿ ಅಧಿಕಾರಿ 6 ಕೋಟಿ ಇದ್ದಂಥ ಮನೇನ 3 ಕೋಟಿ ನನಗೆ ಮಾರು ಅಂತ ಕೂತ್ಕೊಂಡಿದ್ದ ಒಬ್ಬ ಸರ್ಕಾರಿ ಅಧಿಕಾರಿಗೆ, ಅವನೇನೋ ಪರಾರಿ ಕುಮಾರ ಇರಬೇಕು. ಅವನಿಗೆ ಮುಖ್ಯಮಂತ್ರಿಗಳ ಪದಕ ಸಿಗ್ತಾ ಇತ್ತು ಅವನಿಗೆ. ಅವನು ಪರಾರಿ ಕುಮಾರ್. ಮಾನ ಮರ್ಯಾದೆ ಇರುವಂಥವ್ರು ಇವತ್ತು ಅಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡಲಾರ್ದಂಥ ಸ್ಥಿತಿ ಇದೆ. ಅದಕ್ಕೇನೆ ಪೊಲೀಸರು ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ದಾರೆ. ನಮಗೆ ಅವ್ರ ಬಗ್ಗೆ ಗೌರವ ಇದೆ. ಆದರೆ ಇಷ್ಟೇ ಇದೇ ಭ್ರಷ್ಟ ಪೊಲೀಸನು ನಂದಲ್ಲಿ ಏನಾದರೂ ಅಲ್ಲಿ ಆಗ್ತಾ ಇದೆ ಅಂದಾಗ ಬಂದಾಗ ಗುಂಡುಗೆ, ಚಾಕುಗೆ, ಗಲಾಟೆಗೆ ಎದೆ ಕೊಡಬೇಕಾಗುತ್ತೆ. ಅದೊಂದೇ ಕಾರಣಕ್ಕಾಗಿ ಇವತ್ತು ನಾವು ಅವ್ರ ಬಗ್ಗೆ ಗೌರವದಿಂದ ಇರಬೇಕಾಗುತ್ತೆ. ಆದರೆ ಅದು ಬಿಟ್ಟರೆ ಇಡೀ ಇಲಾಖೆ ಅಧೋಗತಿಗೆ ಹೋಗ್ಬಿಟ್ಟಿದೆ. ಅದರದ್ದು ಇವತ್ತೇನಾದರೂ ಒಂದಷ್ಟು ಗಂಟೆ ಬಾರಿಸ್ತಾ ಎಚ್ಚರಿಕೆ ಕೊಡ್ತಾ ಅದನ್ನು ಸರಿ ಮಾಡ್ತಾ ಇರೋದು ಅಂದರೆ ನಾವು ಮಾತ್ರ, KRS ಪಕ್ಷ ಮಾತ್ರ. KRS ಪಕ್ಷದ ಕಾರಣಕ್ಕಾಗಿ ಇವತ್ತು ಇಲಾಖೆಯಲ್ಲಿ ಒಂದಷ್ಟು ಆತ್ಮಾವಲೋಕನ ನಡೀತಾ ಇದೆ. ಇಲಾಖೆಯಲ್ಲಿ ಒಂದಷ್ಟು ಬದಲಾವಣೆಗಳು, ಸುಧಾರಣೆಗಳು ಆರಂಭವಾಗಿದೆ. ಇಲ್ಲ ಅಂದಿದ್ರೆ ಈ ಕಾಂಗ್ರೆಸ್ಸು, BJP, JDS ಭ್ರಷ್ಟರ 3 ಪಕ್ಷ ಒಂದೇ ಅಂತೀರಾ? ಒಂದೇ. ಇವಾಗ ನೋಡಿ, ನೆನ್ನೆ ತಾನೇ ಎಲ್ಲೋ ಓದ್ದೆ, ಯಾವುದೋ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ ಜೊತೆ JDSನ ಮುಖಂಡರು ಸಂಪರ್ಕದಲ್ಲಿದ್ದಾರೆ ಅಂತ. ಹೌದು, ನಿಜಾನ ಸುಳ್ಳು? ಬಟ್ ಮಾಧ್ಯಮದಲ್ಲಿ ಬಂದಿದ್ದು ನಾನು ಹೇಳ್ತಾ ಇದ್ದೀನಿ. ಯಾರು? KN ರಾಜಣ್ಣ
ಈಗ ದೇವೇಗೌಡರು ಯಾವ KN ರಾಜಣ್ಣ ಕಾರಣಕ್ಕಾಗಿ ದೇವೇಗೌಡರು ಸೋತರು ತುಮಕೂರು MP ಎಲೆಕ್ಷನಲ್ಲಿ, ಅದೇ KN ರಾಜಣ್ಣ ಜೊತೆ ದೇವೇಗೌಡರು ಸಂಪರ್ಕದಲ್ಲಿದ್ದಾರೆ ಅಂತ ನಾನು ಒಂದು ಮಾಧ್ಯಮದಲ್ಲಿ ಒಬ್ಬ ಪತ್ರಕರ್ತರು ಬರೆದಿದ್ದನ್ನು ಓದಿದೆ. ಇವೆಲ್ಲ ನೀತಿಗೆಟ್ಟ ನಡವಳಿಕೆಗಳು ತುಂಬಿಕೊಂಡಿರುವಂಥ ಪಕ್ಷಗಳು. ಯಾವುದೇ ಒಂದು ಮೌಲ್ಯ ಇಲ್ಲ, ತತ್ವ ಇಲ್ಲ, ಸಿದ್ಧಾಂತ ಇಲ್ಲ. ನಾನು, ನನಗೆ, ನನ್ನ ಹೆಂಡತಿಗೆ, ನನ್ನ ಪ್ರಿಯತಮೆಗೆ, ನನ್ನ ಪ್ರಿಯತಮನಿಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನನ್ನ ಮಜಾಗೆ, ಇವೆಲ್ಲ ಅದು ಯಯಾತಿ ಪುರು ಕತೆ ಬರುತ್ತಲ್ವಾ, ಮಗನ ಯೌವನವನ್ನು ತನಗೆ ತಗೊಳ್ತಾನೆ ಯಯಾತಿ. ಪುರು ಅಂತ ತನ್ನ ಮಗನ ಯೌವನ ಏನಿರುತ್ತೆ ಅದನ್ನು ನನಗೆ ಕೊಡು ಅಂತ ತಗೊಳ್ತಾನೆ. ಆ ಥರಕ್ಕೆ ಮಕ್ಕಳು ಮೊಮ್ಮಕ್ಕಳನ್ನ ಬಳಸ್ಕೊಂಡು ಇನ್ನೂ ಬೆಳಿಬೇಕು ಅಂತ. ಆ ಮಕ್ಕಳು ಮೊಮ್ಮಕ್ಕಳು ನಮ್ಮ ಅಪ್ಪ ನಮ್ಮ ತಾತ ಅವ್ರದ್ದು ಏನೇನಿತ್ತು ಅದನ್ನು ನಾವು ತಗೊಂಡು ಮಜಾ ಮಾಡಬೇಕು, ಮನೆಗೆ ಕೆಲಸದವ್ರು ರೇಪ್ ಮಾಡಬೇಕು, ನೆಂಟರನ್ನ ರೇಪ್ ಮಾಡಬೇಕು, ಅವ್ರನ್ನ ರೇಪ್ ಮಾಡಬೇಕು, ಇವ್ರನ್ನ ರೇಪ್ ಮಾಡಬೇಕು, ಸಾವಿರಾರು ವಿಡಿಯೋಗಳು ಇಟ್ಕೊಂಡು ವಿಕೃತ ಸ್ಯಾಡಿಸ್ಟ್ಗಳು ಪರ್ವರ್ಟ್ಗಳು. ಕೆಲವೊಂದು ಮನೆಗಳಿಗೆ ಕೆಲವೊಂದು ರಾಜಕಾರಣಿಗಳ ಹತ್ರ ಹೆಂಗಸ್ರು ಹೋಗಲ್ಲ, ಕೆಲವೊಂದೇನು ಬಹುತೇಕ ಇದ್ರ ಹತ್ರ ಹೆಣ್ಮಕ್ಳು ಯಾವುದೇ ಸಮಸ್ಯೆ ಹೇಳ್ಕೊಂಡು ಹೋಗಲ್ಲ, ಕೆಲವೊಂದು ರಾಜಕಾರಣಿಗಳ ಹತ್ರ ಗಂಡು ಮಕ್ಕಳು ಹೋಗಲ್ಲ. ಆ ಥರದ ಪರ್ವರ್ಟ್ಗಳು ನಮ್ಮಲ್ಲಿ ಬಹುತೇಕ ಇವತ್ತಿನ ರಾಜಕಾರಣಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.